Hello and welcome to Panchajanya IAS. Today in this session we are going to see the current affairs of 5th September 2024. Now let us look at the topic that today we are going to discuss. So first topic, CPPS gets green light pensioners to get payments via any bank branch. So ಇಲ್ಲಿ CPPS ಗೆ ಏನು ಮಾಡಿದ್ದಾರೆ, ಕೇಂದ್ರ ಸರ್ಕಾರದವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ಪೆನ್ಷನರ್ಸ್ ಅಂತಂದರೆ ಪಿಂಚಣಿದಾರರು ಏನು ಮಾಡ್ಬೋದು, ಇವಾಗ ಯಾವುದೇ ಒಂದು ಬ್ಯಾಂಕ್ ಶಾಖೆ ಮೂಲಕ ಸೊ ಅವರು ಇಲ್ಲಿ ಪೇಮೆಂಟನ್ನು ಅಂದರೆ ತಮ್ಮ ಪಿಂಚಣಿ ಹಣವನ್ನು ಪಡೆಯಬಹುದಾಗಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಲೇಟೆಸ್ಟ್ ILO ಸ್ಟಡಿ ಲಿಂಕ್ಸ್ AI ಟು ಡಿಪ್ ಇನ್ ಲೇಬರ್ ಇನ್ಕಮ್ ಅಂತ ಇದೆ. ಸೊ ಇಲ್ಲಿ ILO ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅವರು ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ನ್ಯೂ ಟೆಕ್ನಾಲಜಿ ಅಥವಾ ಇನೋವೇಷನ್ ಅನ್ನುವಂಥದ್ದು ಸೊ ಇಲ್ಲಿ ಲೇಬರ್ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸೊ ಇಲ್ಲಿ ನ್ಯೂ ಟೆಕ್ನಾಲಜಿ ಅನ್ನುವಂಥದ್ದು ಯಾವ ರೀತಿ ಅದು ಉದ್ಯೋಗದ ಮೇಲೆ ಅಥವಾ ಉದ್ಯೋಗದಾತರ ಒಂದು ವೇತನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ರಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, PM's ವಿಸಿಟ್ ಟು ಬ್ರುನೈ, ಸಿಂಗಾಪುರ್ ಟು ಫೋಕಸ್ ಆನ್ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ. ಸೊ ಇಲ್ಲಿ ಪ್ರಧಾನಮಂತ್ರಿಯವರು ಏನು ಮಾಡಿದ್ದಾರೆ, ಭಾರತದ ಪ್ರಧಾನಮಂತ್ರಿಯವರು ಬ್ರುನೈ ಮತ್ತು ಸಿಂಗಾಪುರ್ಗೆ ಭೇಟಿಯನ್ನು ನೀಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳೊಟ್ಟಿಗೆ ಸೊ ಇಲ್ಲಿ ವ್ಯಾಪಾರ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಈ ಒಂದು ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡಲಿಕ್ಕೆ ಗಮನವನ್ನು ನೀಡಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸಬ್ ಕ್ಲಾಸಿಫಿಕೇಷನ್ ವರ್ಡಿಕ್ಟ್ ಥ್ರೂ ಅಂಬೇಡ್ಕರ್ಸ್ ಐಡಿಯಲ್ಸ್. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಸೊ ಇಲ್ಲಿ ಸಬ್ ಕ್ಲಾಸಿಫಿಕೇಷನ್ ಆಫ್ ರಿಸರ್ವೇಷನ್ಗೆ ಅನುಮತಿ ಅಂದರೆ ಅದಕ್ಕೆ ಆದೇಶವನ್ನು ಕೂಡ ನೀಡಿತ್ತು. ಸೊ ಈ ಒಂದು ಆದೇಶ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಯಾವ ರೀತಿ ಅನುಗುಣವಾಗುತ್ತೆ ಅನ್ನುವಂಥದ್ದು ಈ ಒಂದು ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡಲಿಕ್ಕೆ ಗಮನವನ್ನು ನೀಡಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸಬ್ ಕ್ಲಾಸಿಫಿಕೇಷನ್ ವರ್ಡಿಕ್ಟ್ ಥ್ರೂ ಅಂಬೇಡ್ಕರ್ಸ್ ಐಡಿಯಲ್ಸ್. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಸೊ ಇಲ್ಲಿ ಸಬ್ ಕ್ಲಾಸಿಫಿಕೇಷನ್ ಆಫ್ ರಿಸರ್ವೇಷನ್ಗೆ ಅನುಮತಿ ಅಂದರೆ ಅದಕ್ಕೆ ಆದೇಶವನ್ನು ಕೂಡ ನೀಡಿತ್ತು. ಸೊ ಈ ಒಂದು ಆದೇಶ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಯಾವ ರೀತಿ ಅನುಗುಣವಾಗುತ್ತೆ ಅನ್ನುವಂಥದ್ದನ್ನು ಸೊ ಈ ಒಂದು ಟಾಪಿಕಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಬರುವಂಥ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ತ್ರಿಪುರಾ ಸೈನ್ ಪೀಸ್ ಅಕಾರ್ಡ್ ವಿತ್ ಇನ್ಸರ್ಜೆಂಟ್ ಗ್ರೂಪ್ಸ್ ಇನ್ ದ ಸ್ಟೇಟ್. ಸೊ ಇಲ್ಲಿ ತ್ರಿಪುರಾದಲ್ಲಿ ಕೆಲವೊಂದಿಷ್ಟು ಬಂಡಾಯ ಗುಂಪುಗಳಂತ ಬರುತ್ತೆ, ಅಂದರೆ ಇನ್ಸರ್ಜೆಂಟ್ ಗ್ರೂಪ್. ಸೊ ಇವುಗಳೊಟ್ಟಿಗೆ ಕೇಂದ್ರ ಸರ್ಕಾರ ಮತ್ತು ಈ ತ್ರಿಪುರಾ ಸರ್ಕಾರ ಏನು ಮಾಡಿದೆ, ಇಲ್ಲಿ ಈ ಪೀಸ್ ಅಕಾರ್ಡ್ ಅಂತಂದರೆ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, 90% ಪ್ರಾಜೆಕ್ಟ್ಸ್ ಅಂಡರ್ ಸ್ಮಾರ್ಟ್ ಮಿಷನ್ಸ್ ಕಂಪ್ಲೀಟೆಡ್. ಸೊ ಇಲ್ಲಿ ಕೀವರ್ಡ್ ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಹೇಳಿ. ಸೊ ಇದರ ಒಂದು ಯೋಜನೆ ಏನಂತಂದರೆ 90% ಪ್ರಾಜೆಕ್ಟ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಟು ಕ್ಲಿಯರ್ PAM 3 ಸ್ಕೀಮ್ ಇನ್ 1 to 2 months. ಸೊ ಇಲ್ಲಿ PAM 3 ಸ್ಕೀಮ್ ಅನ್ನುವಂಥದ್ದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು GS ಪೇಪರ್ 3ನಲ್ಲಿ ಬರುವಂಥ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ವೈ ಹ್ಯಾಸ್ HP. ಸೊ ಹಿಯರ್ HP ಅಂತಂದರೆ ಹಿಮಾಚಲ ಪ್ರದೇಶ್ ರೈಸ್ಡ್ ದಿ ಮ್ಯಾರೇಜಬಲ್ ಏಜ್ ಫಾರ್ ವುಮೆನ್ ಅಂತ. ಸೊ ಇತ್ತೀಚೆಗೆ ಏನು ಮಾಡಿತ್ತಂದರೆ ಈ ಹಿಮಾಚಲ ಪ್ರದೇಶ ಒಂದು ಮಸೂದೆಯನ್ನು ಪಾಸ್ ಮಾಡುವ ಮೂಲಕ ಸೊ ಇಲ್ಲಿ ಮಹಿಳೆಯರ ಒಂದು ವಿವಾಹದ ಕನಿಷ್ಠ ವಯಸ್ಸನ್ನು ಏರಿಕೆಯನ್ನು ಮಾಡಿತ್ತು. ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಸೊ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಬರುವಂಥ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ನೆಕ್ಸ್ಟ್ ಟಾಪಿಕ್, SC ಸ್ಲ್ಯಾಮ್ಸ್. ಸೊ ಇಲ್ಲಿ SC ಅಂತಂದರೆ ಸುಪ್ರೀಂ ಕೋರ್ಟ್ ಸ್ಲ್ಯಾಮ್ಸ್ ಉತ್ತರಾಖಂಡ್ CM ಸೇ ದಿಸ್ ಇಸ್ ದ ನಾಟ್ ಫ್ಯೂಡಲ್ ಎರಾ. ಸೊ ಇಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಸೊ ಈ ಉತ್ತರಾಖಂಡ್ ಮುಖ್ಯಮಂತ್ರಿಯವರಿಗೆ ಸೊ ಇಲ್ಲಿ ಅವರಿಗೆ ಒಂದಿಷ್ಟು ಟೀಕೆಯನ್ನು ಮಾಡಿದೆ. ಓಕೆ, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಕೊನೆಯದಾಗಿ ನಾವು
ಪ್ರೀವಿಯಸ್ ಇಯರ್ನಲ್ಲಿ ಪಾಲಿಟಿ ಮೇಲೆ ಕೇಳಲಾಗಿರುವಂಥ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ನ ನೋಡಿದ್ವಿ. ಸೊ ಮೊದಲನೇದಾಗಿ ನಿನ್ನೆ ಕ್ಲಾಸ್ನಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕೇಳಲಾಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ನ ನೋಡಿದ್ವಿ. ಸೊ ಅದರ ಒಂದು ಆನ್ಸರನ್ನು ನೋಡೋಣ. ಸೊ ಈ ಒಂದು ಕ್ವಶನ್ 2022ರಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಶನ್ ಏನಂತಂದರೆ ಕನ್ಸಿಡರ್ ಇನ್ ದ ಫಾಲೋವಿಂಗ್ ಕಂಟ್ರಿ. ಸೊ ಇಲ್ಲಿ 5 ಕಂಟ್ರಿಗಳನ್ನು ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಅಬೋವ್ ಆರ್ ಮೆಂಬರ್ಸ್ ಆಫ್ ದ ಆರ್ಗನೈಜೇಷನ್ ಆಫ್ ಟರ್ಕಿಕ್ ಸ್ಟೇಟ್ ಅಂತ ಬರುತ್ತೆ. ಎಸ್, ಸೊ ಇಲ್ಲಿ ಈ ಆರ್ಗನೈಜೇಷನ್ ಆಫ್ ಟರ್ಕಿಕ್ ಸ್ಟೇಟ್ನ ಸದಸ್ಯ ರಾಷ್ಟ್ರಗಳು ಯಾವುದಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಈ ಆರ್ಗನೈಜೇಷನ್ ಆಫ್ ಟರ್ಕಿ ಸ್ಟೇಟ್ ಬಗ್ಗೆ ತಿಳ್ಕೊಣ. ಸೊ ಈ ಒಂದು ಸಂಘಟನೆಯನ್ನು 2009ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಎಸ್, ಸೊ ಇದು ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಜೇಷನ್ ಆಗಿದೆ, ಅಂದರೆ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ, ಯಾವ ಒಂದು ಉದ್ದೇಶಕ್ಕಾಗಿ ಈ ಸಂಘಟನೆಯನ್ನು ಫಾರ್ಮ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಟರ್ಕಿ ಸ್ಟೇಟ್ಗಳೇನು ಬರುತ್ತಲ್ವಾ, ಸೊ ಇವುಗಳ ನಡುವೆ ಒಂದು ಕಾಂಪ್ರಹೆನ್ಸಿವ್ ಕೋಆಪ್ರೇಷನ್ ಅಂದರೆ ಸಮಗ್ರವಾದಂಥ ಸಹಕಾರವನ್ನು ಪ್ರಮೋಟ್ ಮಾಡಲಿಕ್ಕೆ ಸೊ ಈ ಒಂದು ಸಂಘಟನೆಯನ್ನು ಫಾರ್ಮ್ ಮಾಡಲಾಗತ್ತೆ. ಸೊ ಈ ಒಂದು ಸಂಘಟನೆಯನ್ನು 2009ರಲ್ಲಿ 4 ದೇಶಗಳು, ಅಂದರೆ ಇವುಗಳನ್ನ ನಾವು ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ, 4 ದೇಶಗಳು ಸೇರಿ ಏನು ಮಾಡುತ್ತೆ, ಸೊ ಇದನ್ನು ಫಾರ್ಮ್ ಮಾಡಲಾಗತ್ತೆ. ಎಸ್, ಸೊ ಅದರಲ್ಲಿ ಮೊದಲನೇದಾಗಿ ನಮಗೆ ಅಜರ್ಬೈಜಾನ್ ಬರುತ್ತೆ, ಉಜ್ಬೇಕಿಸ್ತಾನ್ ಅನ್ನುವಂಥದ್ದು ನಮಗೆ 2019ರಲ್ಲಿ ಏನಾಗುತ್ತೆ, ಈ ಒಂದು ಸಂಘಟನೆಗೆ ಮೆಂಬರ್ ಕಂಟ್ರಿಯಾಗಿ ಸೇರ್ಪಡೆಗೊಳ್ಳುತ್ತೆ. ಎಸ್, ಸೊ ಇಲ್ಲಿ ಅಜರ್ಬೈಜಾನ್ ಇದೆ, ಮತ್ತು ಕಜಕಿಸ್ತಾನ್ ಅಂತ ಬರುತ್ತೆ, ಹಾಗೆ ಕಿರ್ಗಿಸ್ತಾನ್ ಮತ್ತು ಟರ್ಕಿ ದೇಶವು ಕೂಡಿ ಈ ಒಂದು ಸಂಘಟನೆ ಫಾರ್ಮ್ ಮಾಡುತ್ತೆ 2019ರಲ್ಲಿ. ಸೊ ಈ ಉಜ್ಬೇಕಿಸ್ತಾನ್ ಸೇರ್ಪಡೆಗೊಳ್ಳುತ್ತೆ. ಸೊ ಇಲ್ಲಿ ಸುಮಾರು 5 ದೇಶಗಳು ಏನಿದೆ ಅಂತಂದರೆ ಈ ಒಂದು ಆರ್ಗನೈಜೇಷನ್ನ ಮೆಂಬರ್ ಕಂಟ್ರಿಗಳಾಗಿವೆ. ಸೊ ಇಲ್ಲಿ ಯಾವುದೆಲ್ಲ ಬರುತ್ತೆ, ಆಪ್ಷನಲ್ಲಿ ನಮಗೆ ಈ 2 ಮತ್ತು 5 ಮಾತ್ರ ಏನಾಗುತ್ತೆ ಇದರ ಮೆಂಬರ್ ಕಂಟ್ರಿಗಳಾಗಿ ಕಂಡುಬರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ 2 ಆ್ಯಂಡ್ 5 ಮಾತ್ರ ಆಗುತ್ತೆ. ಎಸ್, ಸೊ ಇವಾಗ ಆ ಟಾಪಿಕ್ಸ್ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. CPPS ಗೆಟ್ಸ್ ಗ್ರೀನ್ ಲೈಟ್. ಸೊ ಇಲ್ಲಿ ಗ್ರೀನ್ ಲೈಟ್ ಇದರ ಅರ್ಥ, ಸೊ ಇದಕ್ಕೆ ಹಸಿರು ನಿಶಾನೆಯನ್ನು ಅಂದರೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅಂತ ಅರ್ಥ. ಓಕೆ. ಎಸ್, ಸೊ ಇಲ್ಲಿ CPPS ಅಂತಂದರೆ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಫಾರ್ ಅಬೌಟ್ 78 lakh ಪೆನ್ಷನರ್ ಅಂಡರ್ ದ ಎಂಪ್ಲಾಯ್ಮೆಂಟ್ಸ್ ಪೆನ್ಷನ್ ಸ್ಕೀಮ್ 1995. ಸೊ ಇಲ್ಲಿ ಈ 1995 ಈ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನು ಮಾಡಿದ್ದಾರೆ, ಇವಾಗ ಈ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ಗೆ ಅನುಮೋದನೆಯನ್ನು ನೀಡುವ ಮೂಲಕ ಸೊ ಇಲ್ಲಿ ಪೆನ್ಷನರ್ಸ್ ಅಂತಂದರೆ ಪಿಂಚಣಿದಾರರು ಯಾವುದೇ ಒಂದು ಬ್ಯಾಂಕ್ ಅಥವಾ ಬ್ರಾಂಚ್ನಿಂದ ಏನು ಮಾಡ್ಬೋದು ಅಂತಂದರೆ ತಮ್ಮ ಪಿಂಚಣಿ ಹಣವನ್ನು ಪಡಿಬೋದಾಗಿರುತ್ತೆ. ಸೊ ಮೊದಲೆಲ್ಲ ಯಾವ ರೀತಿ ಅಂತಂದರೆ, ಇನ್ ಕೇಸ್ ಏನಾದರೂ ನೌಕರರ ಏನಾದರೂ ತಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಅದೇ ಒಂದು ರಾಜ್ಯದ ಬ್ಯಾಂಕ್ನಲ್ಲಿ ಏನು ಮಾಡಬೇಕಾಗಿತ್ತು, ಬ್ಯಾಂಕ್ ಖಾತೆಯನ್ನು ತೆರೆದು ತನ್ನ ಹಣವನ್ನು ವಿತ್ಡ್ರಾವನ್ನು ಮಾಡ್ಕೊಳ್ಬೋದಾಗಿತ್ತು. ಬಟ್ ಇವಾಗ ನಿವೃತ್ತಿಯ ನಂತರ ಆತನ ಏನು ಮಾಡ್ಬೋದು, ಯಾವುದೇ ದೇಶದ ಯಾವುದೇ ರಾಜ್ಯ, ಓಕೆ, ಸೊ ಇನ್ ಕೇಸ್ ಏನಾದರೂ ಆತ ಆರಂಭದಲ್ಲಿ SBI ಅಕೌಂಟನ್ನು ತೆಗೆದು ಸೊ ಅದರಲ್ಲಿ ವಿತ್ಡ್ರಾ ಮಾಡ್ಕೊಳ್ತಿದ್ದಾನಂತಂದ್ರೆ ಸೊ ಅಲ್ಲಿ ಕೇವಲ ಆತ SBI ಅಕೌಂಟ್ನಿಂದ ಮಾತ್ರ ಏನು ಮಾಡ್ಬೋದಾಗಿತ್ತು, ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಇವಾಗ ಆತ ಯಾವುದೇ SBI ಮತ್ತು ಅಥವಾ ಇತರ ಯಾವುದೇ ಒಂದು ಬ್ಯಾಂಕ್ ಶಾಖೆಯಿಂದ ಆತ ಹಣವನ್ನು ಪಡೀಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಎಸ್, ಸೊ ಇಲ್ಲಿ EPFO ಅಂತ ಬರುತ್ತೆ. ಸೊ ಇದು ಒಂದು ಭವಿಷ್ಯ ನಿಧಿ ಒಂದು ಪೆನ್ಷನ್ ಒಂದು ಸಂಸ್ಥೆ ಆಗಿದೆ. ಸೊ ಇದರ ಅಡಿಯಲ್ಲಿ ಯಾರು ಈ ಪೆನ್ಷನರ್ಸ್ ಅಂತ ಬರ್ತಾರಲ್ವ, ಸುಮಾರು 78 ಲಕ್ಷ ಪೆನ್ಷನರ್ಸರಿಗೆ ಸೊ ಇದು ಏನಾಗಲಿದೆ, ಸೊ ಈ ರೀತಿಯ ಒಂದು ವ್ಯವಸ್ಥೆಯ ಅನುಕೂಲ ಆಗಲಿದೆ. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಪಿಂಚಣಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಸೊ ಈ ಪಿಂಚಣಿದಾರರು ಬ್ಯಾಂಕಿಗೆ ತೆರಳಿ ಏನಂತಂದರೆ ತಮ್ಮ ವೇರಿಫಿಕೇಷನ್ಗಾಗಿ ಸೊ ಇವ್ರಿಗೆ ಬ್ಯಾಂಕಿಗೆ ತೆರಳದೆ ಏನು ಮಾಡ್ಬೋದು ಅಂತಂದರೆ ತಮ್ಮ ಹಣವನ್ನು ಸೊ ಇಲ್ಲಿ ಪಡಿಬೋದಾಗತ್ತೆ. ಸೊ ಈ ಒಂದು ಟಾಪಿಕ್ ನಮಗೆ ಸೊ ಇಲ್ಲಿ ಓಲ್ಡ್ ಏಜ್ ಬಗ್ಗೆ ನಾವು ಸ್ಟಡಿಯನ್ನು ಮಾಡ್ತೀವಿ, ಅಂದರೆ ವೃದ್ಧರ ಒಂದು ವೃದ್ಧಾಪ್ಯದ ಅಂದರೆ ವೃದ್ಧಾಪ್ಯ ವೇತನದ ಬಗ್ಗೆ. ಸೊ ಈ ಒಂದು ಸಂದರ್ಭದಲ್ಲಿ ವೃದ್ಧರ ಒಂದು ಕಲ್ಯಾಣಕ್ಕಾಗಿ ಸರ್ಕಾರ ಯಾವ ರೀತಿ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಇನಿಷಿಯೇಟಿವನ್ನು ಕೂಡ ನಾವು ಏನಂತಂದರೆ ಒಂದು ಉದಾಹರಣೆಯಾಗಿ ಇದನ್ನು ಬರಿಬೋದು.
ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಲೇಟೆಸ್ಟ್ ILO ಸ್ಟಡಿ ಲಿಂಕ್ಸ್ AI ಟು ಡಿಪ್ ಇನ್ ಲೇಬರ್ ಇನ್ಕಮ್. ಎಸ್. ಸೊ ಇಲ್ಲಿ ಯಾವ ರೀತಿ ಆರ್ಟಿಫಿಷಿಯಲ್ ಅನ್ನುವಂಥದ್ದು ಲೇಬರ್ ಇನ್ಕಮ್ ಕಡಿಮೆ ಆಗಲಿಕ್ಕೆ ಕಾರಣವಾಗ್ತಾ ಇದೆ ಅಂತ ಸೊ ಇಲ್ಲಿ ILO ಅವರು ಸ್ಟಡಿಯನ್ನು ಮಾಡಿದ್ದಾರೆ. ಸೊ ಇವರ ಪ್ರಕಾರ ಏನಂತಂದರೆ ಸೊ ಈ ರೀತಿಯ ಇನ್ನೋವೇಷನ್ ಏನಾಗಿದೆ ಅಂತಂದರೆ ಇಲ್ಲಿ ಕಳೆದ 20 ವರ್ಷಗಳಲ್ಲಿ ಸುಮಾರು ಈ 30 ದೇಶಗಳ ಲೇಬರ್ ಇನ್ಕಮ್ ಮೇಲೆ ಪರಿಣಾಮವನ್ನು ಬೀರಿದೆ ಅಂತ ಹೇಳ್ತಾ ಇದೆ ಈ ಒಂದು ಸ್ಟಡಿ. ಎಸ್. ಸೊ ಈ ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿರುವಂಥ ಒಂದಿಷ್ಟು ಅಂಶಗಳೇನಂತಂದರೆ ಸೊ ಈ ಹೊಸ ತಂತ್ರಜ್ಞಾನಗಳಾಗಿರ್ಬೋದು ಅಥವಾ ಇನ್ನೋವೇಷನ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ವರ್ಕರ್ಸ್ ಅವರ ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಇದರಿಂದ ಜಾಸ್ತಿ ಆಗ್ತಾ ಇದೆ. ಆ ಮೂಲಕ ಸೊ ಇಲ್ಲಿ ಅದರ ಒಂದು ಫಲಿತಾಂಶ ಅಥವಾ ಔಟ್ಕಮ್ ಅಂತ ಏನು ಕರಿತೀವಿ ಅದು ಕೂಡ ಏನಾಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಅದೇ ವೇಳೆಯಲ್ಲಿ ಸೊ ಇಲ್ಲಿ ಲೇಬರ್ ಇನ್ಕಮ್ ಏನಾಗ್ತಾ ಇದೆ ಇಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಎಸ್. ಹಾಗೆ ಇನ್ನೊಂದು ಏನು ಹೇಳುತ್ತಂದರೆ ILO ಸೊ ಈ ರೀತಿ ಏನಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಸರಿಯಾಗಿ ಅದನ್ನು ಒಂದು ನೀತಿಗೆ ಒಳಪಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಒಂದು ಕಾನೂನು ಅಥವಾ ನೀತಿಗಳು ಇಲ್ಲದೆ ಹೋದರೆ ಸೊ ಏನಾಗುತ್ತೆ ಭವಿಷ್ಯದಲ್ಲಿ ಈ ಕಾರ್ಮಿಕರ ವೇತನ ಅನ್ನುವಂಥದ್ದು ಸೊ ಇನ್ನಷ್ಟು ಕಡಿಮೆ ಆಗಲಿದೆ ಅಂತ ಸೊ ಇಲ್ಲಿ ILO ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್. ಸೊ ಇಲ್ಲಿ ಇನ್ನೊಂದು ಸಜೆಷನ್ ಏನೇನು ಕೊಡ್ತಾರೆ ಅಂತಂದರೆ ಸೊ ಈ ರೀತಿ ಏನಂತಂದರೆ ಇನ್ನೋವೇಷನ್ ಹೆಚ್ಚಿಗೆ ಆಗ್ತಾ ಇರೋದರಿಂದ ಸೊ ಇಲ್ಲಿ ಲೇಬರ್ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಆ ಮೂಲಕ ಇಲ್ಲಿ ಅಸಮಾನತೆ ಅನ್ನುವಂಥದ್ದು ಉಂಟಾಗತ್ತೆ. ಅಂತಂದರೆ ಸೊ ಇಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸೊ ಕೆಲವೇ ವರ್ಗಗಳು ಏನು ಮಾಡುತ್ತೆ ಇಲ್ಲಿ ಆದಾಯವನ್ನು ಸೃಷ್ಟಿಸಿಕೊಳ್ಳುತ್ತೆ. ಸೊ ಇಲ್ಲಿ ಲೇಬರ್ ಇನ್ಕಮ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ಸೊ ಈ ರೀತಿಯ ಒಂದು ಇನ್ಕಮ್ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸೊ ಇವರು ನೀಡ್ತಾ ಇರುವಂಥ ಸಲಹೆ ಏನಂತಂದರೆ ಇಲ್ಲಿ ಸೊ ಈ ಟೆಕ್ನಾಲಜಿ ಡೆವಲಪ್ಮೆಂಟಿಂದ ಬಂದಿರುವಂಥ ಇನ್ಕಮನ್ನು ಏನು ಮಾಡಬೇಕಿಲ್ಲಿ ರೀಡಿಸ್ಟ್ರಿಬ್ಯೂಟ್ ಅಥವಾ ಇದನ್ನು ಮರು ಹಂಚಿಕೆ ಮಾಡುವ ಮೂಲಕ ನಾವೇನು ಮಾಡ್ಬೋದು ಇಲ್ಲಿ ಈ ಆದಾಯ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು ಅಂತ ಸೊ ಇಲ್ಲಿ ILO ಅವರು ಒಂದು ಸಲಹೆಯನ್ನು ನೀಡ್ತಾ ಇದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. PM's ವಿಸಿಟ್ ಟು ಬ್ರುನೈ ಸಿಂಗಾಪುರ್ ಟು ಫೋಕಸ್ ಆನ್ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ. ಸೊ ಇಲ್ಲಿ ಮೋದಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಈ ಸಿಂಗಾಪುರ್ ಮತ್ತು ಈ ಬ್ರುನೈಗೆ ಭೇಟಿಯನ್ನು ನೀಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ಮತ್ತು ತಂತ್ರಜ್ಞಾನದ ಮೇಲೆ ಗಮನವನ್ನು ನೀಡಿದ್ದಾರೆ. ಓಕೆ. ಸೊ ಅದೇ ನಿಟ್ಟಿನಲ್ಲಿ ಸೊ ಇಲ್ಲಿ ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುಂದುವರಿಸಲಿಕ್ಕೆ ಭಾರತ ಮತ್ತು ಬ್ರುನೈ ಒಪ್ಪಿಕೊಂಡಿದೆ ಅಂತಂದರೆ ಇಲ್ಲಿ ರಕ್ಷಣೆ ಆಗಿರ್ಬೋದು, ವ್ಯಾಪಾರ, ಹೂಡಿಕೆ, ಆಹಾರ ಭದ್ರತೆ, ಸೊ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಾವು ಆನ್ಸರನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ಸಹಕಾರವನ್ನು ಹೊಂದಿದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಈ ಪಾಯಿಂಟ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಶಿಕ್ಷಣ, ಇಂಧನ, ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸಹಕಾರವನ್ನು ಹೊಂದಲಿಕ್ಕೆ ಸೊ ಇಲ್ಲಿ ಒಪ್ಪಿಗೆಯನ್ನು ನೀಡಿವೆ. ಹಾಗೆ ಇಲ್ಲಿ ಭಾರತ ಮತ್ತು ಬ್ರುನೈ ಎರಡೂ ದೇಶಗಳು ಏನಂತಂದರೆ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಕೂಡ ಹೊಂದಿವೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಮೋದಿಯವರು ಒಂದು ಸ್ಟೇಟ್ಮೆಂಟನ್ನು ಕೂಡ ಹೇಳಿದ್ದಾರೆ. ಏನಂತಂದರೆ ಸೊ ಇಲ್ಲಿ ಭಾರತವು ಅಭಿವೃದ್ಧಿಯ ಒಂದು ನೀತಿಯನ್ನು ಬೆಂಬಲಿಸುತ್ತದೆ ಹೊರತು ವಿಸ್ತರಣಾ ನೀತಿಯನ್ನು ಅಲ್ಲ ಅನ್ನುವ ಮೂಲಕ ಏನು ಮಾಡಿದ್ದಾರೆ ಇಲ್ಲಿ ಚೀನಾಗೆ ಟಾಂಗನ್ನು ಕೊಟ್ಟಿದ್ದಾರೆ. ಓಕೆ. ಯಾಕೆ ಈ ರೀತಿಯ ಒಂದು ಮಾತನ್ನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ದಕ್ಷಿಣ ಚೀನಾ ಸಮುದ್ರ ಅಂತ ಬರುತ್ತೆ. ದಕ್ಷಿಣ ಚೀನಾ ಸಮುದ್ರ ಮತ್ತು ಇಲ್ಲಿ ಪೂರ್ವ ಚೀನಾ ಸಮುದ್ರ. ಓಕೆ. ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಚೀನಾ ತನ್ನ ಆಕ್ರಮಣಕಾರಿ ನೀತಿಯನ್ನು ಫಾಲೋ ಮಾಡ್ತಾ ಇದೆ ಅಥವಾ ವಿಸ್ತರಣಾ ನೀತಿಯನ್ನು ಫಾಲೋ ಮಾಡ್ತಾ ಇದೆ. ಅಂದರೆ ಆ ಒಂದು ಪ್ರದೇಶದಲ್ಲಿ ತನ್ನ ಸೇನಾ ನೆಲೆಯನ್ನು ಹೆಚ್ಚಿಸುವ ಮೂಲಕ ಆ ಒಂದು ಪ್ರದೇಶದಲ್ಲಿ ತನ್ನ ಹಕ್ಕನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಈ ಒಂದು ಪ್ರಯತ್ನವನ್ನು ಹಲವಾರು ದೇಶಗಳು ಓಕೆ ಸೊ ಈ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಹಕ್ಕುಗಳನ್ನು ಹೊಂದಿರುವ ಇತರ ರಾಷ್ಟ್ರಗಳಾದ ಬ್ರುನೈ ಈ ಮಲೇಷ್ಯಾ ಆಗಿರ್ಬೋದು, ಹಾಗೆ ವಿಯೆಟ್ನಾಂ ಮತ್ತು ಬ್ರುನೈ ಮತ್ತು ತೈವಾನ್ ಅಂತ ದೇಶಗಳು ಏನು ಮಾಡ್ತಾ ಇದೆ, ಹಾಗೆ ಫಿಲಿಪೈನ್ಸ್ ಕೂಡ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ ಸೊ ಈ ಒಂದು ಪ್ರದೇಶದಲ್ಲಿ ದಕ್ಷಿಣ ಚೀನಾ ಸಮುದ್ರ ಮತ್ತು ಸೊ ಇಲ್ಲಿ ಪೂರ್ವ ಚೀನಾ ಸಮುದ್ರದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಕೂಡ
ಓಕೆ, ನ್ಯಾವಿಗೇಷನ್ ಮತ್ತು ಸೊ ಇಲ್ಲಿ ಓವರ್ ಫ್ಲೈಟ್ ಮಾಡಲಿಕ್ಕೆ ಸ್ವತಂತ್ರವನ್ನು ನೀಡಲಿಕ್ಕೆ ಸೊ ಇಲ್ಲಿ ಭಾರತ ಏನು ಮಾಡಿದೆ, ಇಲ್ಲಿ ಬೆಂಬಲವನ್ನು ಕೂಡ ನೀಡಬೇಕಂತ ಹೇಳಿ ಸೊ ಭಾರತ ಹೇಳಿದ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸಬ್ ಕ್ಲಾಸಿಫಿಕೇಶನ್ ವರ್ಡಿಕ್ ಥ್ರೋ ಅಂಬೇಡ್ಕರ್ಸ್ ಐಡಿಯಲ್. ಸೊ ಇತ್ತೀಚೆಗೆ ಈ ದ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ದಾವಿಂದರ್ ಸಿಂಗ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ, ಇಲ್ಲಿ ರಾಜ್ಯಗಳು ಕೂಡ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಈ ಸಬ್ ಕ್ಲಾಸಿಫಿಕೇಷನ್ ಅಂದರೆ ಈ ಜಾತಿಗಳ ಒಂದು ಉಪವರ್ಗೀಕರಣ ಅವ್ರಿಗೂ ಕೂಡ ಏನು ಮಾಡಬೇಕು, ಮೀಸಲಾತಿಯನ್ನು ಅಂದರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ನೀಡಬೇಕಂತ ಹೇಳಿತ್ತು. ಎಸ್, ಸೊ ಇದಕ್ಕೆ ಈ ಒಂದು ತೀರ್ಪು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಪ್ಯಾಟರ್ನಿಟಿ, ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತು ಈ ಕೋಆಪರೇಷನ್ ಅಮಾಂಗ್ ಶೆಡ್ಯೂಲ್ಸ್ಗಳಿಗೆ ಏನಾಗಿದೆ ಅಂತಂದರೆ ಅನುಗುಣವಾಗಿದೆ ಅಂತ. ಎಸ್, ಸೊ ಇವರು ಕೂಡ ಏನು ಹೇಳಿದ್ರು ಅಂದರೆ, ಸೊ ಇಲ್ಲಿ ದಲಿತರಲ್ಲಿ ಮೊದಲು ಏನಂತಂದರೆ, ಸೊ ಇವರು ತಮ್ಮಲ್ಲಿ ತಾರತಮ್ಯವನ್ನು ಮಾಡುವುದನ್ನು ಕಡಿಮೆ ಮಾಡಬೇಕು ಓಕೆ ಅಂತ ಹೇಳಿದರು. ಸೊ ಇಲ್ಲಿ ಸಬ್ ಕ್ಲಾಸಿಫಿಕೇಷನ್, ಸೊ ಇಲ್ಲಿ ಈ ರೀತಿಯ ಒಂದು ಸಬ್ ಕ್ಲಾಸಿಫಿಕೇಷನ್ ಆಫ್ ರಿಸರ್ವೇಷನ್ಗೆ ಅಂದರೆ ಇವ್ರಿಗೂ ಕೂಡ ಇಲ್ಲಿ ರಿಸರ್ವೇಷನ್ ನೀಡಬೇಕಂತ ಹೇಳಿ ಈ ರೀತಿ ಹೇಳಿಕೆ ಕೊಟ್ಟಿರೋದರ ಹಿಂದಿನ ತಾರ್ಕಿಕತೆ ಏನಂತಂದರೆ, ಸೊ ಅಂದರೆ ಈ ಒಂದು ಈ ಶೆಡ್ಯೂಲ್ ಕಾಸ್ಟ್ಗಳಲ್ಲಿ ಬರುವಂಥ ಕೆಲವೊಂದಿಷ್ಟು ಸಮುದಾಯಗಳೇನಿದೆ ಅಂತಂದರೆ, ಸೊ ಅವುಗಳು ಕೂಡ ಇಲ್ಲಿ ಏನಾಗ್ತಾಯಿದೆ, ಡಿಸ್ಕ್ರಿಮಿನೇಷನ್ಗೆ ಒಳಗಾಗ್ತಾ ಇದೆ, ಅಂದರೆ ತಾರತಮ್ಯಕ್ಕೆ ಒಳಗಾಗ್ತಾ ಇದೆ. ಹಾಗೆ ಹಲವಾರು ಒಂದು ಮೂಲ ಸೌಕರ್ಯಗಳಿಂದ ಉದ್ಯೋಗ ಆಗಿರ್ಬೋದು ಅಥವಾ ಶಿಕ್ಷಣದಿಂದ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ವಂಚಿತರಾಗ್ತಾ ಇದ್ದಾರೆ. ಸೊ ಇದನ್ನು ಮನಗಂಡಂಥ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಸೊ ಇದಕ್ಕೆ ಅವಕಾಶವನ್ನು ನೀಡಿದೆ. ಹಾಗೆ ಈ ಒಂದು ಏನು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಹಲವಾರು ಸಂಘಟನೆಗಳು ಏನು ಮಾಡ್ತಾಯಿದೆ ಅಂತಂದರೆ ಇಲ್ಲಿ ಟೀಕೆಯನ್ನು ಮಾಡ್ತಾಯಿದೆ. ಇದರಲ್ಲಿ ದಲಿತ ಕಮ್ಯುನಿಟಿಗಳು ಇದಕ್ಕೆ ಟೀಕೆಯನ್ನು ಮಾಡ್ತಾಯಿದೆ. ಯಾವ ಕಾರಣಕ್ಕಾಗಿ ಅಂತಂದರೆ ಪಿಯರಿಂಗ್ ಫ್ರಾಗ್ಮೆಂಟೇಷನ್ ಆಫ್ ದೇರ್ ಪೊಲಿಟಿಕಲ್ ಪವರ್. ಸೊ ಅವರ ಒಂದು ರಾಜಕೀಯ ಅಧಿಕಾರ ಅನ್ನುವಂಥದ್ದು ಸೊ ಇಲ್ಲಿ ಛಿದ್ರವಾಗುವ ಭಯದಿಂದ ಸೊ ಏನಂತಂದರೆ ಈ ಒಂದು ತೀರ್ಪನ್ನು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಇಲ್ಲಿ ಈ ಒಂದು ತೀರ್ಪಿಗೆ ಸಂಬಂಧಿಸಿದ ಪಟ್ಟಂತೆ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾಗಳು ಭಿನ್ನವಾದಂಥ ಒಂದು ಎಕ್ಸೆಪ್ಟನ್ನು ಕೊಟ್ಟಿವೆ. ಸೊ ಏನಂತಂದರೆ ಇಲ್ಲಿ ನಾರ್ತ್ ಇಂಡಿಯಾ ಏನು ಮಾಡಿದೆ ಅಂತಂದರೆ ಇದಕ್ಕೆ ಟೀಕೆಯನ್ನು ಮಾಡಿದೆ, ಅಂದರೆ ಅದನ್ನು ರಿಜೆಕ್ಟನ್ನು ಮಾಡಿದೆ. ಬಟ್ ಇಲ್ಲಿ ಸೌತ್ ಇಂಡಿಯಾ ಏನು ಮಾಡಿದೆ, ಈ ಒಂದು ತೀರ್ಪನ್ನು ಸ್ವೀಕಾರವನ್ನು ಮಾಡಿದೆ. ಯಾಕೆ ಈ ನಾರ್ತ್ ಇಂಡಿಯಾ ಇದನ್ನು ಕ್ರಿಟಿಕೈಸ್ ಮಾಡ್ತಾ ಇದೆ ಅಂತಂದರೆ, ಟೀಕೆಯನ್ನು ಮಾಡ್ತಾ ಇದೆ ಅಂತಂದರೆ, ಸೊ ಇದು ಈ ದಲಿತ್ ಮೂಮೆಂಟ್ ಏನು ವಿಶಾಲವಾಗಿರುವಂಥ ದಲಿತ್ ಚಳುವಳಿ ಅಂತ ಏನು ಬರುತ್ತಲ್ವ, ಸೊ ಇದು ಏನಂತಂದರೆ ಸೊ ಇಲ್ಲಿ ಡಿವಿಷನ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಸೊ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸೌತ್ ಇಂಡಿಯಾದ ಹಲವಾರು ದಲಿತ ಆರ್ಗನೈಸೇಷನ್ಗಳು ಅಥವಾ ದಲಿತ ಸಂಘಟನೆಗಳು ಏನು ಮಾಡಿದೆ ಅಂತಂದರೆ ಸೊ ಇದನ್ನು ಸ್ವೀಕಾರವನ್ನು ಮಾಡಿದೆ. ಎಸ್, ಸೊ ಇದಕ್ಕಾಗಿ ಅಂತಂದರೆ ಸೊ ಇಲ್ಲಿ ಏನು ಉಪಜಾತಿಗಳಿಗೂ ಕೂಡ ಇಲ್ಲಿ ಮೀಸಲಾತಿ ಸಿಗಬೇಕಂತ ಹೇಳಿ ಹಲವಾರು ಸಮುದಾಯಗಳು ಏನು ಮಾಡಿರುತ್ತೆ, ಇಲ್ಲಿ ಐತಿಹಾಸಿಕವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿವೆ. ಸೊ ಅದರಲ್ಲಿ ಮಾದಿಗರಾಗಿದೆ, ಹಾಗೆ ವಾಲ್ಮೀಕಿ ಜನಾಂಗದವರು ಏನು ಮಾಡಿದ್ದಾರೆ ಇಲ್ಲಿ, ಸೊ ಈ ಒಂದು ಅವ್ರಿಗೂ ಕೂಡ ಇಲ್ಲಿ ಮೀಸಲಾತಿ ಅಂದರೆ ರಿಸರ್ವೇಷನ್ ನೀಡಬೇಕಂತ ಹೇಳಿ ಹೋರಾಟವನ್ನು ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್, ಸೆಂಟರ್ ತ್ರಿಪುರಾ ಸೈನ್ ಪೀಸ್ ಅಕಾರ್ಡ್ ವಿತ್ ಇನ್ಸರ್ಜೆಂಟ್ ಗ್ರೂಪ್ಸ್ ಇನ್ ದ ಸ್ಟೇಟ್. ಸೊ ಇಲ್ಲಿ ತ್ರಿಪುರಾದ ಸರ್ಕಾರ ಮತ್ತು ತ್ರಿಪುರಾದ ಇನ್ಸರ್ಜೆಂಟ್ ಗ್ರೂಪ್ಸ್ ಅಂತ ಬರುತ್ತೆ ಅಥವಾ ಬಂಡಾಯ ಗುಂಪುಗಳಂತ ಕರಿತೀವಿ, ಮತ್ತು ಈ ಕೇಂದ್ರ ಸರ್ಕಾರದ ನಡುವೆ ಸೊ ಇಲ್ಲಿ ಶಾಂತಿಯ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ಸೊ ಸೊ ಇಲ್ಲಿ 2015ರಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಒಂದು ತ್ರಿಪುರಾ ಪ್ರದೇಶದಿಂದ ಇಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಸೊ ಇದನ್ನು ಏನು ಮಾಡಲಾಗುತ್ತೆ, ಇಲ್ಲಿ ರಿಮೂವ್ ಮಾಡಲಾಗತ್ತೆ. ಸೊ ಇದನ್ನು ಯಾಕೆ ಆ ಒಂದು ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂತಂದರೆ ಈ ಒಂದು ಕಾಯ್ದೆಯನ್ನು ಸೊ ಇಲ್ಲಿ ಏನಾಗುತ್ತಾ ಇರುತ್ತೆ ಅಂತಂದರೆ ಸರ್ಕಾರದ ವಿರುದ್ಧ ಆಗಾಗ ಇಲ್ಲಿ ಕೆಲವೊಂದಿಷ್ಟು ಇನ್ಸರ್ಜೆಂಟ್ ಗ್ರೂಪ್ಗಳು ಏನು ಮಾಡಿರುತ್ತೆ, ಇಲ್ಲಿ ಬಂಡಾಯವನ್ನು ಹೂಡಿರುತ್ತೆ. ಓಕೆ, ಸೊ ಇದನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಸೊ ಈ ಒಂದು ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸನ್ನು ಆ್ಯಕ್ಟನ್ನು ಜಾರಿಗೆ ತರಲಾಗಿರುತ್ತೆ. ಸೊ ಈ ಒಂದು ಕಾಯ್ದೆ ಮೂಲಕ ಸೊ ಇಲ್ಲಿ ಆರ್ಮ್ ಫೋರ್ಸಸ್ಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲಾಗಿರುತ್ತೆ. ಬಟ್ ಇದನ್ನು ವಿರೋಧವನ್ನು ಮಾಡುತ್ತೆ ಸ್ಥಳೀಯ ಒಂದು ಇನ್ಸರ್ಜೆಂಟ್ ಗ್ರೂಪ್. ಸೊ ಹೀಗಾಗಿ ಅದನ್ನು 2015ರಲ್ಲಿ ಅದನ್ನು ಈ ಒಂದು ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲಾಗತ್ತೆ. ಸೊ ಇಲ್ಲಿ ಏನಂತಂದರೆ ಈ ಏನು
ತ್ರಿಪುರಾ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕೆಲವೊಂದಿಷ್ಟು ಇನ್ಸರ್ಜೆಂಟಿಕ್ ಗ್ರೂಪ್ಸ್ ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಯಾವ ಎರಡು ಇನ್ಸರ್ಜೆಂಟ್ ಗ್ರೂಪ್ ಅಂತಂದರೆ ಇಲ್ಲಿ ತ್ರಿಪುರಾ ಆ್ಯಂಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾ ಅಂತ ಹೇಳಿ NLFT ಮತ್ತು ಆಲ್ ತ್ರಿಪುರಾ ಟೈಗರ್ ಫೋರ್ಸ್. ಸೊ ಇವುಗಳ ನಡುವೆ ಏನಾಗಿದೆ ಇಲ್ಲಿ ಒಪ್ಪಂದ ಆಗಿದೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನು ಮಾಡಿದ್ದಾರೆ ಇಲ್ಲಿ ಸುಮಾರು 328 ಆರ್ಮ್ ಕ್ಯಾಡರ್ಸ್ ವಿಲ್ ಗಿವ್ ಅಪ್ ವೈಲೆನ್ಸ್ ಆ್ಯಂಡ್ ಜಾಯಿನ್ ಮೇನ್ ಸ್ಟ್ರೀಮ್ ಸೊಸೈಟಿ. ಅಂದರೆ ಏನು, ಸರ್ಕಾರದ ವಿರುದ್ಧ ಬಂಡಾಯಗೊಳ್ಳುವಂಥ ಸುಮಾರು 328 ಸೊ ಈ ಬಂಡಾಯ ಗುಂಪುಗಳು ಏನು ಮಾಡಿವೆ, ತಮ್ಮ ಹೋರಾಟವನ್ನು ತ್ಯಜಿಸಿ ಅವರು ಕೂಡ ಸೊ ಇಲ್ಲಿ ಸಾಮಾನ್ಯರಂತೆ ಸೊ ಮುಖ್ಯ ಭೂಮಿಕೆಯಲ್ಲಿ ಅಂದರೆ ಜನರೊಟ್ಟಿಗೆ ಬೆರೆತು ಜೀವನವನ್ನು ಮಾಡಲಿಕ್ಕೆ ಸೊ ಇಲ್ಲಿ ಈ ಒಪ್ಪಂದದ ಅಡಿಯಲ್ಲಿ ಸೊ ಅವರು ಏನು ಮಾಡಿದ್ದಾರೆ ಇಲ್ಲಿ ಒಪ್ಕೊಂಡಿದ್ದಾರೆ. ಹಾಗೆ ಸರ್ಕಾರ ಕೂಡ ಏನು ಅವರಿಗೆ ಭರವಸೆಯನ್ನು ಕೊಟ್ಟಿದೆ ಅಂತಂದರೆ ಈ ಒಂದು ತ್ರಿಪುರಾದ ಪ್ರದೇಶವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸೊ ಇಲ್ಲಿ ಒಪ್ಕೊಂಡಿವೆ. ಹಾಗೆ ಇದೇ ಒಂದು ಪ್ರದೇಶದ ಅಭಿವೃದ್ಧಿಗೆ ಅಂದರೆ ತ್ರಿಪುರಾದ ಈ ಬುಡಕಟ್ಟು ಜನಸಂಖ್ಯೆಯ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು 255 ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೂಡ ಇಲ್ಲಿ ಏನು ಮಾಡಿದೆ, ಸರ್ಕಾರ ಅನೌನ್ಸನ್ನು ಮಾಡಿದೆ. ಸೊ ಇಲ್ಲಿ ಈ ಎರಡು ಇನ್ಸರ್ಜೆನ್ಸಿ ಗ್ರೂಪ್ಸ್ಗಳು NLFT ಮತ್ತು ATTFಗಳು ಸುಮಾರು 35 ವರ್ಷಗಳ ಒಂದು ಅವಧಿಯಿಂದ ಏನು ಮಾಡ್ತಾಯಿದ್ವು ಅಂತಂದರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದವು. ಸೊ ಇವಾಗ ಈ ಒಪ್ಪಂದದ ಮೂಲಕ ಈ ಹೋರಾಟ ಅನ್ನುವಂಥದ್ದು ಇವಾಗ ಕೊನೆಗೊಂಡಿರುವಂಥದ್ದು. ಸೊ ಈ ಮೂಲಕ ಏನು ಮಾಡಿದ್ದಾರೆ ಇಲ್ಲಿ, ಆ್ಯಸ್ ಪರ್ ದ ಅಗ್ರಿಮೆಂಟ್ NLFT ಆ್ಯಂಡ್ ATTF ಹ್ಯಾವ್ ಅಗ್ರೀಡ್ ಟು ಅಬ್ಜೂರ್ ದಿ ಪಾತ್ ಆಫ್ ವೈಲೆನ್ಸ್, ಲೇ ಡೌನ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್. ಸೊ ಇಲ್ಲೇನು ಮಾಡಿದ್ದಾರೆ, ಡಿಸ್ಬ್ಯಾಂಡ್ ದೇರ್ ಆರ್ಮ್ಡ್ ಆರ್ ಆರ್ಗನೈಜೇಷನ್. ಸೊ ಈ ಒಪ್ಪಂದದ ಪ್ರಕಾರ ಸೊ ಈ ಎರಡೂ ಗ್ರೂಪ್ಗಳು ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಹಾಗೆ ಸಂಘಟನೆಗಳು ಏನು ಮಾಡಿವೆ ಇವಾಗ ಅವುಗಳನ್ನು ಸೊ ಇಲ್ಲಿ ಡಿಸ್ಬ್ಯಾಂಡ್ ಅಂದರೆ ಅವುಗಳನ್ನ ರದ್ದನ್ನು ಮಾಡಿವೆ. ಸೊ ಇಲ್ಲಿ ಈ ರೀತಿಯ ನಕ್ಸಲ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಇನ್ಸರ್ಜೆನ್ಸಿ ಆ್ಯಕ್ಟಿವಿಟೀಸ್ಗಳನ್ನ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಯಾವೆಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಈ ಒಂದು ರೀತಿಯ ಮೂವನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಓಕೆ, ಸೊ ಹಾಗೆ ಏನಂತಂದರೆ ಸುಮಾರು 10 ವರ್ಷಗಳಲ್ಲಿ ಈ ಒಂದು ಪ್ರದೇಶದಲ್ಲಿ 12 ರೀತಿಯ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿರುತ್ತೆ. ಓಕೆ, ಸೊ ಈ 12 ಒಪ್ಪಂದಗಳ ಮೂಲಕ ಸುಮಾರು 10,000 ಈ ಇನ್ಸರ್ಜೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ತಮ್ಮ ಹೋರಾಟವನ್ನು ತ್ಯಜಿಸಿ ಅಥವಾ ವೈಲೆಂಟ್ ಆ್ಯಕ್ಟಿವಿಟಿಯನ್ನು ತ್ಯಜಿಸಿ ಏನು ಮಾಡ್ತಾರೆ ಇಲ್ಲಿ ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ನೆಕ್ಸ್ಟ್ ಟಾಪಿಕ್, 90% ಪ್ರಾಜೆಕ್ಟ್ ಅಂಡರ್ ಸ್ಮಾರ್ಟ್ ಮಿಷನ್ ಕಂಪ್ಲೀಟೆಡ್. ಸೊ ಇಲ್ಲಿ ಸ್ಮಾರ್ಟ್ ಮಿಷನ್ ಅನ್ನುವಂಥ ಯೋಜನೆಯ ಅಂದರೆ ಸೊ ಇದರ ಭಾಗವಾಗಿ 90% ಏನಾಗಿದೆ ಇಲ್ಲಿ ಯೋಜನೆ ಅನ್ನುವಂಥದ್ದು ಸಂಪೂರ್ಣವಾಗಿದೆ. ಸೊ ಈ ಯೋಜನೆ ಸ್ಮಾರ್ಟ್ ಮಿಷನ್ ಅನ್ನುವಂಥದ್ದನ್ನು ಯಾವ ಒಂದು ಕಾರಣಕ್ಕಾಗಿ ಲಾಂಚ್ ಮಾಡಿದ್ದಾರೆ ಅಂತಂದರೆ ಈ ನಗರದ ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಅಥವಾ ಕ್ವಾಲಿಟಿ ಆಫ್ ಲೈಫ್ ಇನ್ ಅರ್ಬನ್ ಸ್ಪೇಸನ್ನು ಮಾಡಲಿಕ್ಕೆ, ಅದನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸೊ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸುಮಾರು ಈ ಒಂದು ಸ್ಮಾರ್ಟ್ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು 100 ನಗರಗಳನ್ನು ಡೆವಲಪ್ ಮಾಡುವಂಥ ಗುರಿಯನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಕೈಗೊಳ್ಳಲಾಗಿರುತ್ತೆ. ಹಾಗೆ ಸೊ ಈ ಒಂದು ಯೋಜನೆಗೆ ನೀಡಿರುವಂಥ ಒಟ್ಟಾರೆ ಅಮೌಂಟ್ ಎಷ್ಟಿದೆ ಅಂತಂದರೆ 48,000 ಕೋಟಿ ಇದೆ. ಸೊ ಇದರಲ್ಲಿ ಸೆಂಟರ್ ಇಲ್ಲಿವರೆಗೆ ಅಲೋಕೇಟ್ ಮಾಡಿರುವಂಥ ಅಮೌಂಟು 46,787. ಸೊ ಇವುಗಳಲ್ಲಿ ಏನು ಮಾಡಿದ್ದಾರೆ, ಇವಾಗ 90% ಅಮೌಂಟನ್ನು ಯೂಟಿಲೈಸ್ ಕೂಡ ಮಾಡಿದ್ದಾರೆ. ಸೊ ಇವಾಗ ರಿಮೈನಿಂಗ್ 10% ಕೂಡ ಇದೆ. ಸೊ ಇಲ್ಲಿ 10% ಉಳಿದಿರೋ ಕಾರಣ ಏನಂತಂದರೆ ಇಲ್ಲಿ ಹಲವಾರು ರೀಸನ್ಗಳಿವೆ. ಓಕೆ, ಸೊ ಇಲ್ಲಿ ಕಾನೂನಾತ್ಮಕ ಸವಾಲುಗಳಾಗಿರ್ಬೋದು ಅಥವಾ ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅಂತ ಬರುತ್ತೆ. ಯಾವುದೇ ಒಂದು ಪ್ರದೇಶದಲ್ಲಿ ನೀವು ಮರಗಿಡಗಳನ್ನ ಕಡಿಯುವಂಥ ಸಂದರ್ಭ ಬರುತ್ತೆ ಅಥವಾ ಫಾರೆಸ್ಟ್ ಏರಿಯಾ ಅಂತ ಬರುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ, ಸೊ ಕಂಪಲ್ಸರಿಯಾಗಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಸಮಸ್ಯೆಗಳು ರಿಮೈನಿಂಗ್ 10% ಏನಿದೆಯಲ್ವಾ ಆ್ಯಕ್ಟಿವಿಟಿ ಅಥವಾ ಈ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಹಿಂದುಳಿಲಿಕ್ಕೆ ಕಾರಣವಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಟು ಕ್ಲಿಯರ್ PM3 ಸ್ಕೀಮ್. ಸೊ ಇಲ್ಲಿ ನಮಗೆ PM3 ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಫಸ್ಟ್ ಇಲ್ಲಿ 3 ಪೇಜಸ್ ಬರುತ್ತೆ. 3 ಪೇಜಸ್ನಲ್ಲಿ ಫಸ್ಟ್ PM ಸ್ಕೀಮ್ ಅನ್ನುವಂಥದ್ದನ್ನು 2015ರಿಂದ 19 ಅಸ್ತಿತ್ವದಲ್ಲಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2019ರಿಂದ 2024ಕ್ಕೆ ಸೆಕೆಂಡ್ ಪೇಜ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಪೇಜ್ ಇರುವಂಥದ್ದು 2024ರಿಂದ ಆರಂಭವಾಗುತ್ತೆ. ಸೊ ಇದರ ಉದ್ದೇಶ ಏನಂತಂದರೆ ಸೊ ಇಲ್ಲಿ ಹೈಬ್ರಿಡ್ ಎಲೆಕ್ಟ್ರಿಕಲ್ಸ್ ಅಥವಾ ಇಲೆಕ್ಟ್ರಿಕಲ್ ವೆಹಿಕಲ್ಸ್ಗಳನ್ನು ಪ್ರಮೋಟ್ ಮಾಡುವಂಥ ಉದ್ದೇಶವನ್ನು ಸೊ ಈ ಒಂದು ಸ್ಕೀಮ್ ಹೊಂದಿದೆ.
ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದರೆ ನೋಡಲ್ ಮಿನಿಸ್ಟ್ರಿ ಯಾವುದಾಗಿರುತ್ತೆ ಇಲ್ಲಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ. ಎಸ್, ಸೊ ಇಲ್ಲಿ ಈ ಪೇಮ್ನ ಫುಲ್ ಫಾರ್ಮ್ ಏನಂತಂದರೆ ಪೇಮ್ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆರ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇನ್ ಇಂಡಿಯಾ ಅಂತ, ಪೇಮ್ ಇಂಡಿಯಾ. ಸೊ ನೆಕ್ಸ್ಟ್ ಟಾಪಿಕ್, ವೈ ಹ್ಯಾಸ್ ಎಚ್ ಪಿ. ಸೊ ಹಿಯರ್ ಎಚ್ ಪಿ ಅಂತಂದರೆ ಹಿಮಾಚಲ ಪ್ರದೇಶ್ ರೈಸ್ಡ್ ದಿ ಮ್ಯಾರೇಜಬಲ್ ಏಜ್ ಫಾರ್ ವುಮೆನ್. ಸೊ ಇತ್ತೀಚೆಗೆ ಏನು ಮಾಡಿತ್ತು ಅಂದರೆ ಈ ಹಿಮಾಚಲ ಪ್ರದೇಶ ಒಂದು ಬಿಲ್ಲನ್ನು ಪಾಸನ್ನು ಮಾಡಿತ್ತು. ಸೊ ಆ ಒಂದು ಮಸೂದೆಯ ಒಂದು ಪ್ರೊವಿಷನ್ ಏನಂತಂದರೆ, ಸೊ ಇಲ್ಲಿ ಇನ್ಕ್ರೀಸಿಂಗ್ ದಿ ಮಿನಿಮಮ್ ಮ್ಯಾರೇಜಬಲ್ ಏಜ್ ಫಾರ್ ವುಮೆನ್ 18 to 21 ಇಯರ್. ಸೊ ಇವಾಗ ಇರುವಂಥ ಒಂದು ಮೇಲ್ಗೆ ಕನಿಷ್ಠ ವಿವಾಹದ ವಯಸ್ಸು ಎಷ್ಟಿದೆ 21 ಇದೆ, ಫೀಮೇಲ್ಗೆ 18 ಇದೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಹಿಮಾಚಲ ಪ್ರದೇಶ ಮಹಿಳೆಯರ ವಿವಾಹದ ಕನಿಷ್ಠ ವಯಸ್ಸನ್ನು ಕೂಡ ಏನು ಮಾಡಿದ್ದಾರೆ ಇಲ್ಲಿ 21ಕ್ಕೆ ಏರಿಸಿದ್ದಾರೆ. ಸೊ ಈ ಒಂದು ಏರಿಕೆ ಅಂದರೆ ವಿವಾಹದ ವಯಸ್ಸನ್ನು ಏರಿಸುವಂತಹ ಹಿಂದಿನ ಉದ್ದೇಶ ಏನಂತಂದರೆ ಇಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸಲಿಕ್ಕೆ, ಹಾಗೆ ಇಲ್ಲಿ ಮಹಿಳೆಯರ ವೆಲ್ಫೇರನ್ನು ಕಾಪಾಡಲಿಕ್ಕೆ ಸೊ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೊ ಇಲ್ಲಿ ಜೆಂಡರ್ ಈಕ್ವಾಲಿಟಿ ಅಂತಂದರೆ ಮೇಲ್ಗೂ ಕೂಡ 21 ಬರುತ್ತೆ, ಹಾಗೆ ಫೀಮೇಲ್ಗೂ ಕೂಡ 21 ಬರುತ್ತೆ. ವುಮೆನ್ ಈಕ್ವಾಲಿಟಿ ಯಾವ ರೀತಿ ಆಗುತ್ತೆ ಅಂತ ಮುಂದೆ ನೋಡೋಣ. ಎಸ್, ಸೊ ಇಲ್ಲಿ ಗೌರ್ಮೆಂಟ್ಸ್ ಕಮಿಟ್ಮೆಂಟ್. ಸೊ ಇಲ್ಲಿ ಸರ್ಕಾರದ ಒಂದು ಬದ್ಧತೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ ಡೆಡಿಕೇಶನ್ ಟು ಇಂಪ್ರೂವಿಂಗ್ ವುಮೆನ್ಸ್ ವೆಲ್ಫೇರ್. ಎಸ್, ಸೊ ಇದನ್ನು ಮಹಿಳೆಯರ ಒಂದು ಕಲ್ಯಾಣಕ್ಕಾಗಿ ಈ ಒಂದು ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಸೊ ಈ ರೀತಿಯ ಒಂದು ಲೆಜಿಸ್ಲೇಷನ್ನ ತೆಗೆದುಕೊಂಡಂಥ ಅಂದರೆ ಮಹಿಳೆಯರಿಗೆ ಕನಿಷ್ಠ ವಿವಾಹದ ವಯಸ್ಸನ್ನು 21ಕ್ಕೆ ಏರಿಸಿದ ಮೊದಲ ರಾಜ್ಯವಾಗಿ ನಮಗೆ ಹಿಮಾಚಲ ಪ್ರದೇಶ ಕಂಡುಬರುತ್ತೆ. ಸೊ ಈ ಒಂದು ಕಾಯ್ದೆಯಲ್ಲಿರುವ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಸೊ ಈ ಒಂದು ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮಕ್ಕಳು ಚೈಲ್ಡ್ ಅಂತ ಏನು ಬರುತ್ತಲ್ವಾ, ಸೊ ಇದನ್ನು ಮರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಓಕೆ, ಸೊ ಆ್ಯಸ್ ಎನಿ ಮೇಲ್ ಆರ್ ಫೀಮೇಲ್ ಅಂಡರ್ 21 ಇಯರ್ಸ್ ಆಫ್ ಏಜ್. ಸೊ ಇಲ್ಲಿ ಯಾರು 21 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಣು ಅಥವಾ ಗಂಡು ಏನು ಮಕ್ಕಳಿಗೆ ನಾವೇನಂತ ಕರಿತೀವಿ ಇಲ್ಲಿ ಮಕ್ಕಳು ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಏನಂತಂದರೆ 18 ಇಯರ್ಸ್ಗಿಂತ ಕಡಿಮೆ ಇರುವಂತಹ ವಯಸ್ಸಿನವ್ರಿಗೆ ನಾವು ಏನಂತ ಕರಿತಿದ್ವಿ ಇಲ್ಲಿಯವರೆಗೆ ಮಕ್ಕಳಂತ ಕರಿತಿದ್ವಿ. ಬಟ್ ಹಿಮಾಚಲ ಪ್ರದೇಶದಲ್ಲಿ ಏನಂತಂದರೆ 21 ವರ್ಷಕ್ಕಿಂತ ಕಡಿಮೆ ಇರುವವರಿಗೆ ಏನಂತ ಕರೀತಾರೆ ಇಲ್ಲಿ ಮಕ್ಕಳು ಅಂತ ಕರೀತಾರೆ. ಎಸ್, ಸೊ ಇದರ ಒಂದು ಹಿಂದಿನ ಉದ್ದೇಶ, ಇದರ ಒಂದು ಅಬ್ಜೆಕ್ಟಿವನ್ನು ನೋಡೋದಾದರೆ, ಎಸ್, ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಬಾಲ್ಯ ವಿವಾಹವನ್ನು ತಡೀಲಿಕ್ಕೆ, ಸೊ ಈ ಒಂದು ಅಥವಾ ಅರ್ಲಿ ಮ್ಯಾರೇಜನ್ನು ತಡೀಲಿಕ್ಕೆ ಸೊ ಈ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ರೆಡ್ಯೂಸ್ ಅರ್ಲಿ ಪ್ರೆಗ್ನೆನ್ಸಿ. ಸೊ ಇಲ್ಲಿ ಹೆಣ್ಣು ಮಕ್ಕಳು ಒಂದು ಸಣ್ಣ ವಯಸ್ಸಿನಲ್ಲಿಯೇ ಗರ್ಭ ಧರಿಸೋದ್ರಿಂದ ಅವರ ಒಂದು ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಅದು ತುಂಬ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಈ ಒಂದು ಅಂದರೆ ಮಹಿಳೆಯರ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು, ಹಾಗೆ ಎಸ್, ಸೊ ಇಲ್ಲಿ ವುಮೆನ್ಸ್ ವೆಲ್ಫೇರ್ ಅಂತ ಹೇಳಿದೆ. ಸೊ ಇಲ್ಲಿ ವುಮೆನ್ಸ್ ವೆಲ್ಫೇರ್ ಅಂತಂದರೆ ಮಹಿಳೆಯರ ಆರೋಗ್ಯ ಮತ್ತು ಅವರ ಒಂದು ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವಿವಾಹದ ವಯಸ್ಸನ್ನು ಏನು ಮಾಡಿದ್ದಾರೆ ಇಲ್ಲಿ 21ಕ್ಕೆ ಹೆಚ್ಚಿದ್ದಾರೆ. ಸೊ ಇಲ್ಲಿ ನೀವು 18 ಅಂತ ಬಂದಂದರೆ ಅವರು ಅಲ್ಲಿವರೆಗೆ ಜಸ್ಟ್ ಇಲ್ಲಿ ಸೆಕೆಂಡ್ PUC ಮಾತ್ರ ಅವ್ರಿಗೆ ಸ್ಟಡಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇನ್ ಕೇಸ್ 18 ಮದುವೆ ಆದರೆ ಅವ್ರಿಗೆ ಡಿಗ್ರಿ ಅಥವಾ ಅವ್ರಿಗೆ ಡಿಗ್ರಿಯನ್ನು ಓದಲಿಕ್ಕೆ ಅವ್ರಿಗೆ ಅವಕಾಶ ಸಿಗದೆ ಹೋಗ್ಬೋದು. ಸೊ ಇನ್ ಕೇಸ್ ಇಲ್ಲಿ ಮತ್ತೆ 3 ವರ್ಷನ ಏರಿಸಿದರೆ ಅವರು ಡಿಗ್ರಿ ಶಿಕ್ಷಣವನ್ನು ಕೂಡ ಪಡೀಲಿಕ್ಕೆ ಅವರಿಗೆ ಅವಕಾಶ ಕೂಡ ಸಿಗತ್ತೆ. ಎಸ್, ಸೊ ಇಲ್ಲಿ ನೀಡ್ ಆಫ್ ಅಸೆಂಟ್ ಅಂತ. ಎಸ್, ಸೊ ಇಲ್ಲಿ ಈ ಒಂದು ಮಸೂದೆಯನ್ನು ಪಾಸ್ ಮಾಡಿರುವಂಥದ್ದು ಹಿಮಾಚಲ ಪ್ರದೇಶ. ಓಕೆ, ಸೊ ಇದು ಒಂದು ಸ್ಟೇಟ್ ಆಗಿದೆ. ಸೊ ಈ ಸ್ಟೇಟ್ ಪಾಸ್ ಮಾಡಿರುವಂಥ ಒಂದು ಮಸೂದೆ ಬಿಲ್ ಆಗಬೇಕಂತಂದರೆ ಅಂದರೆ ಮಸೂದೆ ಈ ಬಿಲ್ ಅನ್ನುವಂಥದ್ದು ಆ್ಯಕ್ಟ್ ಆಗಬೇಕಂತಂದರೆ ಇಲ್ಲಿ ನಮಗೆ ಅದಕ್ಕೆ ರಾಜ್ಯಪಾಲರ ಒಪ್ಪಿಗೆ ಬೇಕಾಗತ್ತೆ. ರಾಜ್ಯಪಾಲರು ಅದಕ್ಕೆ ಸಹಿಯನ್ನು ಹಾಕಿದರೆ ಮಾತ್ರ ಅದೇನಾಗುತ್ತೆ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಬಟ್ ಇಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆ ಬೇಕಾಗತ್ತೆ ಅದಕ್ಕೆ. ಯಾಕಂತಂದರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದವರು ಒಂದು ಈಗಾಗಲೇ ಒಂದು ಕಾಯ್ದೆ ಇದೆ, ಏನಂತಂದರೆ ಅದು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ಅಂತ. ಓಕೆ, ಯಾಕೆಂತಂದರೆ ಈ ಕಾಯ್ದೆಯೊಟ್ಟಿಗೆ ಅದು ಕಾನ್ಫ್ಲಿಕ್ಟ್ ಆಗುತ್ತೆ ಅಂತಂದರೆ ಅಥವಾ ಸಂಘರ್ಷಕ್ಕೆ ಒಳಗಾಗತ್ತೆ ಅಂತಂದರೆ, ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು ಈ ಮಕ್ಕಳು ಅನ್ನುವುದಕ್ಕೆ ಅದನ್ನು ಹೊಸ ಡೆಫಿನಿಷನ್ನ ತಂದಿದ್ದಾರೆ. ಓಕೆ, ಸೊ ಈ ಕಾಯ್ದೆಯಡಿಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ನಾವು ಮಕ್ಕಳಂತ ಕನ್ಸಿಡರ್ ಮಾಡಿದರೆ, ಹಿಮಾಚಲ ಪ್ರದೇಶದಲ್ಲಿ ಲೆಸ್ ದ್ಯಾನ್ 21 ಇರೋರಿಗೆ ಇಲ್ಲಿ ಮಕ್ಕಳಂತ ಕನ್ಸಿಡರ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಇದು
ಕೇಂದ್ರ ಸರ್ಕಾರದ ಈ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ಇದೆ ಅಲ್ವಾ, ಸೊ ಇದಕ್ಕೆ ವಿರುದ್ಧವಾಗುತ್ತೆ. ಸೊ ಹೀಗಾಗಿ ಸೊ ಇದೇನು ಮಾಡಬೇಕು ಇವಾಗ, ಸೊ ಇದು ರಾಷ್ಟ್ರಪತಿಯವರ ಅನುಮೋದನೆಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಸೊ ಇದಕ್ಕಾಗಿ ಹಲವಾರು ಏನಂತಂದರೆ ತಜ್ಞರು ಇದಕ್ಕೆ ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ನೀವು ಈ ರೀತಿ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ವಿವಾಹದ ವಯಸ್ಸನ್ನು ಹೆಚ್ಚಿಗೆ ಮಾಡೋದ್ರಿಂದ ಸೊ ಇದನ್ನು ಪೇರೆಂಟ್ಸ್ ಏನು ಮಾಡ್ಬೋದು ಅಂತಂದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಮೂಲಕ ಇಲ್ಲಿ ಹೆಣ್ಣು ಮಕ್ಕಳನ್ನ ಹೇರಲಿಕ್ಕೆ ಅವರು ಹಿಂದೆ ಮುಂದೆ ನೋಡುವಂಥ ಚಾನ್ಸಸ್ ಕೂಡ ಇದೆ. ಸೊ ಈ ಕಾರಣಕ್ಕಾಗಿ ಸೊ ಈ ರೀತಿಯ ಒಂದು ಮೂವನ್ನು ಹಲವಾರು ಎಕ್ಸ್ಪರ್ಟೀಸ್ಗಳು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಟೀಕೆಯನ್ನು ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್, ಸುಪ್ರೀಂ ಕೋರ್ಟ್ ಸ್ಲ್ಯಾಮ್ಸ್ ಉತ್ತರಾಖಂಡ್ CM ಸೇ ದಿಸ್ ಇಸ್ ದ ನಾಟ್ ಫ್ಯೂಡಲ್ ಏರಾ. ಸೊ ಏನಿದು ಇನ್ಸಿಡೆಂಟ್, ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಉತ್ತರಾಖಂಡ್ CM ಮೇಲೆ ಸ್ಲಾಮನ್ನು ಮಾಡಿದ್ದಾರೆ ಅಂತ ನೋಡೋಣ. ಸುಪ್ರೀಂ ಕೋರ್ಟ್ ಕ್ರಿಟಿಕಿಸಮ್, ದ ಕೋರ್ಟ್ ಕ್ರಿಟಿಕೈಸ್ಡ್ ಉತ್ತರಾಖಂಡ್ CM ಪುಷ್ಕರ್ ಸಿಂಗ್ ದಮಿ ಫಾರ್ ಇಗ್ನೋರಿಂಗ್ ಅಬ್ಜೆಕ್ಷನ್ ಫ್ರಾಮ್ ದ ಸ್ಟೇಟ್ ಆಫೀಷಿಯಲ್ಸ್ and his own forest minister regarding the transfer of an officer Rahul. So ಇಲ್ಲಿ ರಾಹುಲ್ ಟು ದ ಎಕಾಲಜಿಕಲಿ ಸೆನ್ಸಿಟಿವ್ ರಾಜಾಜಿ ಟೈಗರ್ ರಿಸರ್ವ್. ಸೊ ಇಲ್ಲಿ ಒಬ್ಬರು ಫಾರೆಸ್ಟ್ ಆಫೀಸರ್ ಬರ್ತಾರೆ. ಸೊ ಇವರ ಟ್ರಾನ್ಸ್ಫರ್ಗೆ ಸಂಬಂಧಿಸಿದಪಟ್ಟಂತೆ ಹಲವಾರು ಏನು ಮಾಡಿರ್ತಾರೆ, ಅಬ್ಜೆಕ್ಷನ್ನ ಮಾಡಿರ್ತಾರೆ. ಬಟ್ ಇಲ್ಲಿ ಈ ಅಬ್ಜೆಕ್ಷನ್ ಏನಂತಂದರೆ ಅವರ ಒಂದು ಸಂಪುಟದ ಫಾರೆಸ್ಟ್ ಮಿನಿಸ್ಟರ್ ಮತ್ತು ಈ CM ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅಬ್ಜೆಕ್ಷನ್ ಅವರು ಇಗ್ನೋರನ್ನು ಮಾಡಿ ಏನು ಮಾಡಿರ್ತಾರೆ, ಇವರನ್ನು ಟ್ರಾನ್ಸ್ಫರನ್ನು ಮಾಡಿರ್ತಾರೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಸೊ ಈ ಒಂದು ಯುಗ ಅನ್ನುವಂಥದ್ದು ಫ್ಯೂಡಲ್ ಏರಾ ಅಲ್ಲ, ಅಂದರೆ ಸೊ ವೇರ್ ದ ಲೀಡರ್ಸ್ ಡಿಸಿಷನ್ ಈಸ್ ಅಬ್ಸಲ್ಯೂಟ್. ಅಂದರೆ ಸೊ ಇಲ್ಲಿ ಫ್ಯೂಡಲ್ ಏರಾ ಅಂತಂದರೆ ಸೊ ಇಲ್ಲಿ ಯಾವುದೇ ಒಂದು ನಿರ್ಧಾರ ಅನ್ನುವಂಥದ್ದು ಸೊ ಇಲ್ಲಿ ಲೀಡರ್ದ ಇದು ಏನಂತಂದರೆ ಇದು ಅಬ್ಸಲ್ಯೂಟ್ ಆಗಿರೋದಿಲ್ಲ, ಅಂದರೆ ಆಡಳಿತಗಾರರ ನಿರ್ಣಯ ಇಲ್ಲಿ ಅಂತಿಮವಾಗಿರೋದಿಲ್ಲ ಅಂತ ಹೇಳುವ ಮೂಲಕ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಸೊ ಇವರ ನಡೆಯನ್ನು ಟೀಕೆಯನ್ನು ಮಾಡಿದೆ. ಸೊ ಇಲ್ಲಿ ರಾಹುಲ್ ಅವ್ರನ್ನ ಏನು ಮಾಡಲಾಗಿದೆ ಅಂತಂದರೆ ಇಲ್ಲಿ ಈ ರಾಜಾಜಿ ಟೈಗರ್ ರಿಸರ್ವ್ಗೆ ಇವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಸೊ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ರಾಜಾಜಿ ಟೈಗರ್ ರಿಸರ್ವ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಉತ್ತರಾಖಂಡ್ನಲ್ಲಿ ಬರುತ್ತೆ. ಎಸ್, ಸೊ ಇಲ್ಲಿ ಕಾಂಟ್ರವರ್ಷಿಯಲ್ ಟ್ರಾನ್ಸ್ಫರ್. ಸೊ ಇಲ್ಲಿ ವರ್ಗಾವಣೆ ಹಿಂದೆ ಏನಿದೆ ಅಂತಂದರೆ ವಿವಾದ ಅನ್ನುವಂಥದ್ದು ಕೂಡ ಇದೆ. ರಾಹುಲ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸರ್ ಆಫೀಸ್. ಸೊ ಇವ್ರು ಏನಾಗಿರ್ತಾರೆ, ಇಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿರ್ತಾರೆ. ಸೊ ಇವರನ್ನು ಏನು ಮಾಡ್ತಾರೆ, ಇಲ್ಲಿ ಈ ರಾಜಾಜಿ ಟೈಗರ್ ರಿಸರ್ವ್ಗೆ ಏನು ಮಾಡ್ತಾರೆ, ಡೈರೆಕ್ಟ್ರಾಗಿ ಅವರನ್ನು ವರ್ಗಾವಣೆಯನ್ನು ಮಾಡ್ತಾರೆ. ಓಕೆ, ಸೊ ಇದನ್ನು ಏನಂತಂದರೆ ವಿಚಾರಣೆಯನ್ನು ಮಾಡ್ತಾಯಿದ್ದಾರೆ. ಸೊ ಇವರ ಕುರಿತಾಗಿ ಇವರ ಮೇಲೆ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತಂದರೆ ಸೊ ಹಿಯರ್ ಇನ್ವಾಲ್ವ್ಮೆಂಟ್ ಇನ್ ಇಲ್ಲಿಗಲ್ ಟ್ರೀ ಫೆಲ್ಲಿಂಗ್ ಆ್ಯಂಡ್ ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಅಟ್ ಕಾರ್ಬೆಟ್ ಟೈಗರ್ ರಿಸರ್ವ್. ಸೊ ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದು ಏನಂತಂದರೆ ಇಲ್ಲಿ ಪ್ರಿನ್ಸ್ ಪರ್ಸ್ಪೆಕ್ಟಿವ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅನ್ನುವಂಥದ್ದು. ಸೊ ಇದು ಕೂಡ ಇಲ್ಲಿ ಉತ್ತರಾಖಂಡ್ನಲ್ಲಿ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಮರಗಳನ್ನು ಕಡಿತಾ ಇದ್ದಾರೆ. ಹಾಗೆ ಸೊ ಇಲ್ಲಿ ಅಕ್ರಮವಾಗಿ ಸೊ ಇಲ್ಲಿ ನಿರ್ಮಾಣ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿ ಇವರ ಮೇಲೆ ಆರೋಪವನ್ನು ಮಾಡಿರ್ತಾರೆ. ಸೊ ಇವರ ಬಗ್ಗೆ ಏನಾಗ್ತಾ ಇದೆ ಅಂತಂದರೆ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ. ಓಕೆ, ಇವರು ಆರೋಪಿ ಅಂತ ಇನ್ನೂ ಕೂಡ ರುಜುವಾತಾಗಿಲ್ಲ. ಸೊ ಈ ತನಿಖೆ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಅವರನ್ನು ವರ್ಗಾವಣೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಏನಾಗಿದೆ, ಸೊ ಈ ಒಂದು ಸರ್ಕಾರದ ನಡೆ ಅನ್ನುವಂಥದ್ದು ವಿವಾದಕ್ಕೆ ಕಾರಣವಾಗಿದೆ. ಸೊ ರಿಪೋರ್ಟ್ಸ್ ಅಗೇನ್ಸ್ಟ್ ಟ್ರಾನ್ಸ್ಫರ್. ಸೊ ಇಲ್ಲಿ ಈ ವರ್ಗಾವಣೆ ಅನ್ನುವಂಥದ್ದು ಏನಿದೆ ಅಂತಂದರೆ ಇಲ್ಲಿ ಸೊ ಇವರು ವಿರುದ್ಧವಾಗಿ ಒಂದು ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಯಾರಂತಂದರೆ ದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಫ್ಲಾಗ್ ಕನ್ಸರ್ನ್ ಓವರ್ ರಾಹುಲ್ಸ್ ಟ್ರಾನ್ಸ್ಫರ್. ಸೊ ಇನ್ನೂ ಕೂಡ ಅವರು ಏನಂತಂದರೆ ಆಪಾದಿತರಂತ ಪ್ರೂವ್ ಆಗಿಲ್ಲ. ಸೊ ಇವರನ್ನು ವರ್ಗಾವಣೆ ಮಾಡೋದ್ರಿಂದ ಏನು ಮಾಡಿದೆ, ಇಲ್ಲಿ ಅಬ್ಜೆಕ್ಷನ್ ತೆಗೆದಿದೆ. ಸೊ ಅಬ್ಜೆಕ್ಷನ್ ವರ್ ರೈಸ್ಡ್ ಬೈ ಸ್ಟೇಟ್ ಬ್ಯೂರೋಕ್ರಸಿ ಆ್ಯಂಡ್ ಎಂಡೋರ್ಸ್ಡ್ ಬೈ ಸ್ಟೇಟ್ ಫಾರೆಸ್ಟ್ ಮಿನಿಸ್ಟರ್. ಸೊ ಇಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದೆ. ಬಟ್ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಈ ಚೀಫ್ ಮಿನಿಸ್ಟರ್ ಸೊ ಇವುಗಳನ್ನೆಲ್ಲ ಧಿಕ್ಕರಿಸಿ ಏನು ಮಾಡಿದ್ದಾರೆ, ಇಲ್ಲಿ ಟ್ರಾನ್ಸ್ಫರ್ ಆರ್ಡರನ್ನು ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಏನು ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ತೀರ್ಪನ್ನು ಹೇಳಿದ ನಂತರ ಏನು ಮಾಡಿದ್ದಾರೆ, ಇಲ್ಲಿ ಟ್ರಾನ್ಸ್ಫರ್ ಆರ್ಡರನ್ನು ಸೊ ರದ್ದನ್ನು ಮಾಡಿದ್ದಾರೆ. ಎಸ್, ಸೊ ಈ ಟ್ರಾನ್ಸ್ಫರ್ ಆರ್ಡರನ್ನು ರದ್ದು ಮಾಡಿದರೂ ಕೂಡ ಅಂದರೆ ಏನು ಈ ರಾಹುಲ್ ಅನ್ನುವಂಥವ್ರು ಒಬ್ಬ ಉತ್ತಮ ಅಧಿಕಾರಿ ಆಗಿದ್ದರೂ ಕೂಡ ಸೊ ಯಾಕೆ ಅವರ ಮೇಲೆ ಇಲ್ಲಿ ಈ ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿ ಏನು ಮಾಡಿದ್ದಾರೆ, ಇಲ್ಲಿ ಸರ್ಕಾರಕ್ಕೆ ಕ್ವಶನ್ನ ಮಾಡಿದ್ದಾರೆ.
ಎಸ್ ಈ ಒಂದು ಪ್ರಕರಣವನ್ನು ಸೊ ಇವಾಗ ಏನು ಮಾಡಿದಾರೆ ಇಲ್ಲಿ ಉತ್ತರಾಖಂಡ್ ಸರ್ಕಾರ ಏನು ಮಾಡಿದೆ ರದ್ದನ್ನು ಮಾಡಿದ. ಎಸ್ ಸೊ ನೆಕ್ಸ್ಟ್ ಇವಾಗ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಸೊ ಇದು ಪಾಲಿಟಿ ಮೇಲೆ ಇರುವಂಥ ಕ್ವಶನ್ ಇದು. ಸೊ ಕ್ವಶನ್ ಏನಂತಂದರೆ ಇಫ್ ಅ ಪರ್ಟಿಕ್ಯುಲರ್ ಏರಿಯಾ ಈಸ್ ಬ್ರಾಟ್ ಅಂಡರ್ ದ 5th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ಕಾನ್ಸಿಕ್ವೆನ್ಸ್ ಆಫ್ ಇಸ್ಟ್. ಅಂದರೆ ಸೊ ಯಾವುದೇ ಒಂದು ಪ್ರದೇಶವನ್ನು ನಾವು ಈ 5th ಶೆಡ್ಯೂಲ್ನ ಸೇರಿಸಿದಾಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ನಾವು ಆನ್ಸರ್ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ತಿಳ್ಕೊಳ್ಬೇಕಂತಂದರೆ ಭಾರತೀಯ ಸಂವಿಧಾನದಲ್ಲಿ ಸುಮಾರು 12 ಶೆಡ್ಯೂಲ್ಗಳು ಬರುತ್ತೆ. ಓಕೆ, ಸೊ ಈ 12 ಶೆಡ್ಯೂಲ್ಗಳ ಬಗ್ಗೆ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಏನು ಮಾಡೋದು ಅಂತಂದರೆ ಸೊ ಇದಕ್ಕೆ ಆನ್ಸರ್ನ ಮಾಡಲಿಕ್ಕೆ ಬರುತ್ತೆ. ಎಸ್, ಸೊ ಇಲ್ಲಿ ಯಾವುದು ಸರಿಯಾಗತ್ತೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಸೊ ನಾಳೆ ಕ್ಲಾಸ್ನಲ್ಲಿ ನಾವು ಸೊ ಈ ಎಲ್ಲ ಶೆಡ್ಯೂಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದಕ್ಕೆ ಇಂಪಾರ್ಟೆಂಟ್ ಟ್ರಿಕ್ಸ್ ಕೂಡ ಇದೆ. ಆ ಒಂದು ಟ್ರಿಕ್ ಮೂಲಕ 12 ಶೆಡ್ಯೂಲ್ಗಳನ್ನ ಯಾವ ರೀತಿ ಇದನ್ನು ನೆನಪಿಟ್ಕೊಳ್ಬೋದು ಅಂತ ನೋಡೋಣ. ನಮಸ್ಕಾರ.